ವೆಲ್ಕಮ್ ತಿಮ್ಮಾರೋಡಿ ವೆಲ್ಕಮ್. ತಿಮ್ರೋಡಿ ಬೆಂಬಲಕ್ಕೆ ಧಾವಿಸಿದಂತಹ ದಲಿತ ಪರ ಸಂಘಟನೆಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿ ರಾಯಚೂರಿಗೆ ಬರಲಿ, ತಿಮ್ಮರೋಡಿ ಮಾನ್ವಿಗೆ ಬಂದ್ರೆ ಸ್ವಾಗತ ಮಾಡ್ತೇವೆ, ವೆಲ್ಕಮ್ ಮಾಡ್ತೇವೆ, ಆರ್ತಿ ತಟ್ಟೆ ತಗೋ ಬಂದ್ಕೊಂಡು ವೆಲ್ಕಮ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ತಿಮ್ಮಾರೋಡಿ ವೆಲ್ಕಮ್. ತಿಮ್ಮಾರೋಡಿ ಬೆಂಬಲಕ್ಕೆ ಧಾವಿಸಿದಂತಹ ದಲಿತ ಪರ ಸಂಘಟನೆಗಳು ತಿಮ್ರೋಡಿ ರಾಯಚೂರಿಗೆ ಬರಲಿ, ತಿಮ್ರೋಡಿ ಮಾನ್ವಿಗೆ ಬರಲಿ, ಸ್ವಾಗತವನ್ನು ಮಾಡ್ತೇವೆ. ಅವರು ನ್ಯಾಯ ಪರ ಹೋರಾಡ್ತಾ ಇದ್ದಾರೆ. ತಿಮ್ರೋಡಿ ಮಾನ್ವಿಗೆ ಬಂದ್ರೆ ನಮ್ಮ ಸ್ವಾಗತ ಇದೆ. ದಲಿತ ಪರ ಸಂಘಟನೆ ಭೀಮಾರ್ಮಿ ಘೋಷಣೆ. ಭೀಮಾರ್ಮಿಗೆ ದಲಿತ ಪ್ರಗತಿಪರ ಸಂಘಟನೆಗಳು ಕೂಡ ಸಾಥ್. ರಾಯಚೂರು ಡಿಸಿಗೆ ಮನವಿಯನ್ನ ಸಲ್ಲಿಸಿದಂತಹ ಭೀಮ್ ಆರ್ಮಿ ತಿಮ್ರೋಡಿಯನ್ನ ಮಾನ್ವಿಗೆ ಗಡಿಪಾರು ಮಾಡಿ ಅಂತ ಹೇಳಿ ಆದೇಶವನ್ನ ನೀಡಿ ಅಂತ ಹೇಳಲಾಗಿರುವಂತದ್ದು. ಎಸ್ ವೀಕ್ಷಕರೇ, ಒಂದಿಷ್ಟು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಏನು ಅಂತಂದ್ರೆ, ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡಿರುವಂತಹ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ತಿಮ್ಮರೋಡಿ ಅವರ ಪರವಾಗಿ ಸಾಕಷ್ಟು ಜನ ಇದ್ರೆ, ಅವರ ವಿರೋಧವಾಗಿ ಸಾಕಷ್ಟು ಜನ ಇದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಒಂದಲ್ಲ ಒಂದು ರೀತಿಯಾಗಿ SIT ತನಿಖಾ ತಂಡಕ್ಕೆ ಸಿಕ್ಕಾಕೊಳ್ತಾ ಇದೆ. SIT ತನಿಖಾ ತಂಡದವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಚೆನ್ನಯ್ಯನ ಕೋರ್ಟ್ ಕೂಡ ಇದ್ದಿರೋದ್ರಿಂದ ಚಿನ್ನಯ್ಯ ಬಂದು ಕೋರ್ಟಲ್ಲಿ ಒಂದಿಷ್ಟು ಮಾತುಗಳನ್ನ ಆಡಿ ತನಗೇನೇನಾಯ್ತು, ಏನೇನು ಮಾಡಿದೆ ಅಂತ ಕೂಡ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ತರಾದ ನಂತರ ತಿಮ್ಮರೋಡಿ ಅವರು ಕೂಡ 2023ರಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ಒಂದಿಷ್ಟು ವಿಡಿಯೋಗಳನ್ನ ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ತಿಮ್ಮಾರೋಡಿ ಅವರು ಅದನ್ನ ಸಾಬೀತು ಮಾಡಲಿಕ್ಕೆ ವಿಡಿಯೋಗಳನ್ನ ಬಿಟ್ಟಿದ್ದು ಕೂಡ ಇದೆ. ಇದರ ನಡುವೆಯಲ್ಲಿ ತಿಮ್ಮರೋಡಿ ಅವರನ್ನ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಅವರನ್ನ ವಿಚಾರಣೆಗೆ ಕರೆಯಲಾಗ್ತಾ ಇದೆ. ವಿಚಾರಣೆಗೆ ಅವರು ಬರ್ತಾ ಇಲ್ಲ. ಎರಡನೇ ನೋಟಿಸ್ ಕೂಡ ಕೊಟ್ಟಿರೋದ್ರಿಂದ ಅವರು ಎಲ್ಲೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ತಿಮ್ಮಾರೋಡಿ ಅವರಿಗೆ ಸಾಕಷ್ಟು ಜನರು ಗಡಿಪಾರು ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಆತ ತನ್ನ ಊರಿಗೆ ಬರೋದು ಬೇಡ, ಆತ ಬಂದ್ರೆ ಆತನ ಭಾಷಣದಿಂದ ಸಾಕಷ್ಟು ಜನ ತಪ್ಪು ತಿಳುವಳಿಕೆಯನ್ನ ಹೊಂದುತ್ತಾರೆ, ಆತನ ಭಾಷಣದಿಂದ ಬೇರೆ ಕಡೆಯಲ್ಲಿ ಯೋಚನೆ ಬರುತ್ತೆ, ಬರೋದೇ ಬೇಡ ಆತ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರೆ, ಇವತ್ತು ವೆಲ್ಕಮ್ ತಿಮ್ಮಾರೋಡಿ ವೆಲ್ಕಮ್, ನಮ್ಮ ಊರಿಗೆ ನೀವು ಬನ್ನಿ ಅಂತ ಹೇಳಲಾಗ್ತಾ ಇರುವಂತದ್ದು. ತಿಮ್ರೋಡಿ ಬೆಂಬಲಕ್ಕೆ ಧಾವಿಸಿದಂತಹ ದಲಿತ ಪರ ಸಂಘಟನೆಗಳು ತಿಮ್ರೋಡಿ ರಾಯಚೂರಿಗೆ ಬರಲಿ, ತಿಮ್ರೋಡಿ ಅವರು ಮಾನ್ವಿಗೆ ಬಂದ್ರೆ ಸ್ವಾಗತವನ್ನ ಮಾಡ್ತೇವೆ, ಅವರ ನ್ಯಾಯ ಪರ ಹೋರಾಡ್ತಾ ಇದ್ದಾರೆ. ಅವರು ತಿಮ್ರೋಡಿ ಮಾನ್ವಿಗೆ ಬಂದ್ರೆ ನಮ್ಮ ಸ್ವಾಗತ ಇದೆ. ದಲಿತ ಪರ ಸಂಘಟನೆಗಳು ಭೀಮ ಆರ್ಮಿ ಘೋಷಣೆಯನ್ನ ನೀಡಿದೆ. ಭೀಮ್ ಆರ್ಮಿಗೆ ದಲಿತ ಪ್ರಗತಿಪರ ಸಂಘಟನೆಗಳು ಸಾಥನ್ನ ನೀಡಲಾಗಿದ್ದು, ರಾಯಚೂರು ಡಿಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಭೀಮ್ ಆರ್ಮಿ ತಂಡ ತಿಮ್ರೋಡಿ ಅವರನ್ನ ಮಾನ್ವಿಗೆ ಗಡಿಪಾರು ಮಾಡಿ ಅಂತ ಹೇಳಿ ಆದೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.